ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಮೌಲಾನಾ ಆಜಾದ್ ಮಾದರಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 2025-26ನೇ ಸಾಲಿಗೆ ಇಲ್ಲಿ ವಿವಿಧ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಒಟ್ಟಾರೆ ಕರ್ನಾಟಕದಲ್ಲಿ 250 ಶಾಲೆಗಳಿವೆ. ಇಲ್ಲಿ ಇಷ್ಟು ಶಾಲೆಗಳಲ್ಲಿ ಸುಮಾರು 15,000 ಸೀಟುಗಳು 6ನೇ ತರಗತಿಗೆ ಲಭ್ಯವಿರುತ್ತವೆ. ಹಾಗಾದರೆ ಈ ಸದರಿ ಸೀಟುಗಳಿಗೆ ವಿದ್ಯಾರ್ಥಿಗಳನ್ನು ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಸರ್ಕಾರ ಒಂದಿಷ್ಟು ನಿಯಮಾವಳಿಗಳನ್ನು ಇಲ್ಲಿ ಹಾಕಿಕೊಂಡಿತ್ತು. ಅದರಂತೆ ಮೊದಲಿಗೆ ಇಲ್ಲಿ ಸರ್ಕಾರ ಅರ್ಜಿಯನ್ನು ಆಹ್ವಾನ ಮಾಡಲಾಗಿತ್ತು. ಇಲ್ಲಿ ಏಪ್ರಿಲ್ 15, 2025ರಿಂದ ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ವಿದ್ಯಾರ್ಥಿಗಳಿಂದ ಅಪ್ಲಿಕೇಶನ್ಗೆ ಇಲ್ಲಿ ಆಹ್ವಾನವನ್ನು ಮಾಡಲಾಗಿತ್ತು. ಇಲ್ಲಿ ಅರ್ಜಿ ಸಲ್ಲಿಸಲು ಕಡೆ ದಿನಾಂಕ ಮೇ 10 ಆಗಿತ್ತು. ಇಲ್ಲಿ ಸಂಬಂಧಪಟ್ಟ ಶಾಲೆಗಳ ಮುಖ್ಯ ಗುರುಗಳು ಅರ್ಜಿಗಳನ್ನು ಪರಿಶೀಲಿಸುವ ದಿನಾಂಕ ಇಲ್ಲಿವರೆಗೂ ಆಗಿತ್ತು, ಅಂದರೆ 11ನೇ ಮೇವರೆಗೂ ಇತ್ತು. ಮತ್ತು ಅದರೊಂದಿಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರು ಅರ್ಜಿಗಳನ್ನು ಇಲ್ಲಿ ಅನುಮೋದಿಸಬೇಕಾಗಿತ್ತು. ಅದರ ಲಾಸ್ಟ್ ಡೇಟು 13ನೇ ಮೇ ಆಗಿತ್ತು. ಇಲ್ಲಿ ಎಕ್ಸಾಮ್ ಲಿಖಿತ ಪರೀಕ್ಷೆ ನಡೆಸುವ ಸಂಭವನೀಯ ದಿನಾಂಕ ಅಂತ ಕೊಟ್ಟಿದ್ರು. ಒಂದು ವೇಳೆ ಅಗತ್ಯವಿದ್ದಲ್ಲಿ ಮಾತ್ರ ಅಂತ 21ನೇ ಮೇ 2025 ಆಗಿತ್ತು. ಇಲ್ಲಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವ ದಿನಾಂಕ 25ನೇ ಮೇ 2025 ಆಗಿತ್ತು. ಹಾಗಾದರೆ ಇಲ್ಲಿ ಸರ್ಕಾರ ಈಗಾಗಲೇ ಇಂದು ಮೇ 24, ಇಲ್ಲಿವರೆಗೂ ಕೂಡ ಎಕ್ಸಾಮ್ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ತಾವು ಕೂಡ ಇಲ್ಲಿ ವೀಕ್ಷಿಸಬಹುದು. ಈ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಮಾಹಿತಿ ಅಂದರೆ, ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಇಲ್ಲಿ ಮಂಜೂರಾತಿ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ಹೆಚ್ಚು ಅಪ್ಲಿಕೇಶನ್ಗಳು ಬಂದಲ್ಲಿ ಮಾತ್ರ ಡಿಸ್ಟ್ರಿಕ್ಟ್ ವೈಸ್, ಅಂದರೆ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ಇಲ್ಲಿ ಪ್ರವೇಶ ಪರೀಕ್ಷೆಯನ್ನು ನಡೆಸುತ್ತೇವೆ ಅಂತ ತಿಳಿಸಿದರು. ಇಲ್ಲದೇ ಇದ್ದಲ್ಲಿ ಏನು ಮಾಡ್ತಿದ್ರು ಅಂದರೆ, ಇಲ್ಲಿ ತಾವು ಏನು ಅಪ್ಲಿಕೇಶನ್ ಸಲ್ಲಿಸಿದ್ದೀರಿ ಅಂದರೆ ಈಗ ಒಂದು ಜಿಲ್ಲೆಗೆ 1,000 ಅಥವಾ 800-700 ಸೀಟುಗಳು ಲಭ್ಯವಿದ್ದಲ್ಲಿ, ಎಕ್ಸಾಂಪಲ್ ಆಗಿ ಮಾತ್ರ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಅಪ್ಲಿಕೇಶನ್ಗಳು ಅದಕ್ಕಿಂತ ಹೆಚ್ಚು ಬಂದಲ್ಲಿ ಮಾತ್ರವೇ ಇಲ್ಲಿ ಎಕ್ಸಾಮ್ ನಡೆಸ್ತಾ ಇದ್ರು. ಹಾಗಾದರೆ ಈಗಾಗಲೇ ಸಾಕಷ್ಟು ದಿನಾಂಕ ಮುಂದೆ ಹೋಗಿರುತ್ತದೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ, ಇಲ್ಲಿ ನಿಯಮಾನುಸಾರ ಮೆರಿಟ್ ಹಾಗೂ ರೋಸ್ಟರ್ ಪದ್ಧತಿ ಅನುಸಾರ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶವನ್ನು ನೀಡ್ತಾರೆ ಅಂತ ಹೇಳಿದರು. ಇಲ್ಲಿ ಹೇಳಿದ್ದಾರೆ ಅವರು ಮೊದಲನೇದಾಗಿ ಪ್ರವೇಶ ಪರೀಕ್ಷೆಯನ್ನು ಅಗತ್ಯವಿದ್ದಲ್ಲಿ ಮಾತ್ರವೇ ಡಿಸ್ಟ್ರಿಕ್ಟ್ ವೈಸ್ ಆಯಾ ಜಿಲ್ಲೆ ಹಂತದಲ್ಲಿಯೇ ಇಲ್ಲಿ ರೂಲ್ಸ್ ಪ್ರಕಾರ ಏನಿದೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರು ಆ್ಯಕ್ಷನ್ ಮಾಡಬೇಕು ಅಂತ ಅವ್ರಿಗೆ ತಿಳಿಸಿದರು. ಇಲ್ಲಿ ಹೇಳಿದ್ದಾರೆ ಅವರು ಇನ್ನೊಂದು ವಿಷಯವನ್ನು, ನಿಗದಿಪಡಿಸಿದ ಮಂಜೂರಾತಿ ಸಂಖ್ಯೆಗಿಂತ ಹೆಚ್ಚು ಅಪ್ಲಿಕೇಶನ್ಗಳು ಬಂದಲ್ಲಿ ಮಾತ್ರವೇ ಇಲ್ಲಿ ಎಕ್ಸಾಮನ್ನು ನಡೆಸಬೇಕು ಅಂತ. ಹಾಗಾದರೆ ಇಲ್ಲಿ ತಾವು ಕೂಡ ವೀಕ್ಷಿಸ್ತಾ ಹೋಗಿ. ಇಲ್ಲಿ ಪ್ರತಿಯೊಂದು ಏನು ವಿದ್ಯಾರ್ಥಿಗಳಿಗೆ ಕಾಸ್ಟ್ ವೈಸ್ ಮೀಸಲಾತಿಯನ್ನು ನೋಡ್ತಾ ಹೋದಾಗ ಇಲ್ಲಿ ಪ್ರತಿ ಶಾಲೆಗೆ ಎಷ್ಟು ಸೀಟುಗಳಂದರೆ 60 ಸೀಟುಗಳು. ಇಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 75% ಸೀಟುಗಳು, ಅಂದರೆ ಇಲ್ಲಿ 60 ವಿದ್ಯಾರ್ಥಿಗಳಿರುವ ಒಂದು ಮೌಲಾನಾ ಆಜಾದ್ ವಸತಿ ಶಾಲೆಗಳಲ್ಲಿ 45 ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರಿಗೆ ಮೀಸಲಾಗಿರುತ್ತವೆ. ಇತರ ವರ್ಗದ ವಿದ್ಯಾರ್ಥಿಗಳಿಗೆ ಇಲ್ಲಿ 25%, ಅಂದರೆ 15 ವಿದ್ಯಾರ್ಥಿಗಳಿಗೆ ಅವ್ರಿಗೆ ಮೀಸಲಿಡಲಾಗಿತ್ತು. ಮತ್ತು ಟೋಟಲ್ ಆಗಿ ನೋಡೋದಾದರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ 50% ಸ್ಥಾನಗಳನ್ನು ಇಲ್ಲಿ ಮೀಸಲಿಡಲಾಗಿತ್ತು. ಹಾಗಾದರೆ ಇಲ್ಲಿ OBC ಮತ್ತು SC/ST ಅವರು ನೋಡ್ತಾ ಹೋಗೋದಾದರೆ ಇಲ್ಲಿ ಪ್ರವರ್ಗ 1 ಆಗಿರ್ಬೋದು 2A ಮತ್ತು 3B SC/ST ಈ ರೀತಿಯಾಗಿ ಸೀಟುಗಳನ್ನು ಇಲ್ಲಿ OBCವರೆಗೂ ಕೂಡ ಮತ್ತು SC/ST ಕೂಡ ಇಲ್ಲಿ ಮೀಸಲಿಡಲಾಗಿತ್ತು 25%. ಇನ್ನು ಅಲ್ಪಸಂಖ್ಯಾತರಂದಾಗ ಅಲ್ಲಿ ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಅಥವಾ ಪಾರ್ಸಿಗಳಂತೇಳಿ ಕೊಟ್ಟಿದ್ದಾರೆ. ಇವರಿಗೆ 75% ಸ್ಥಾನಗಳು ಅಂತ ತಿಳಿಸಿದ್ದಾರೆ. ಇಲ್ಲಿ ಈಗಾಗಲೇ ದಿನಾಂಕ ಕೂಡ 24ನೇ ಮೇ ಬಂದಿರುತ್ತದೆ. ಹಾಗಾದರೆ ಇಲ್ಲಿ ಸರ್ಕಾರದಿಂದ ನಾವು ಕೂಡ ಚೆಕ್ ಮಾಡಿದಾಗ ಇಲ್ಲಿ ವೆಬ್ಸೈಟ್ನಲ್ಲಾಗಿರ್ಬೋದು ಅಥವಾ ಇಲ್ಲಿ ಏನು ಸೇವಾ ಸಿಂಧು ಪೋರ್ಟಲ್ ಆಗಿರ್ಬೋದು, ಎಲ್ಲಿಯೂ ಕೂಡ ಎಕ್ಸಾಮ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲಿವರೆಗೂ ಬಂದಿರೋದಿಲ್ಲ. ಹಾಗಾದರೆ ನಾವು ಇಲ್ಲಿ ವಿಚಾರ ಮಾಡೋದಾದರೆ ಅಪ್ಲಿಕೇಶನ್ಗಳು ಕಡಿಮೆ ಬಂದಿರಬಹುದೇನೋ ಅನ್ನುವಂಥ ಫೀಲ್ ನಮಗಾಗ್ತಾ ಇದೆ. ಯಾಕಂದರೆ ಅರ್ಜಿಗಳು ಹೆಚ್ಚಿಗೆ ಬಂದಿದ್ದಲ್ಲಿ ಇಷ್ಟೊತ್ತಿಗಾಗಲೇ ತಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶವನ್ನು ಅವರು ನೀಡ್ತಾ ಇದ್ದರು ಮತ್ತು ಎಕ್ಸಾಮ್ ಬಗ್ಗೆ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ರು ಅಂತ ಇಲ್ಲಿ ನನಗೆ ಆ ರೀತಿಯಂತಹ ಫೀಲಿಂಗ್ ಆಗ್ತಾ ಇದೆ. ಸೊ ನಿಮಗೂ ಏನಾದರೂ ತಾವು ಅಪ್ಲಿಕೇಶನ್ಗಳನ್ನು ಹಾಕಿರ್ತೀರಿ, ತಮಗೇನಾದರೂ ಇಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಇತ್ತೀಚೆಗೆ ತಮಗೆ 2-3 ದಿನಗಳಲ್ಲಿ ಏನಾದರೂ ತಮಗೆ ಮಾಹಿತಿ ಬಂದಿದ್ದರೆ ನಮಗೆ ಕಮೆಂಟ್ ಮಾಡಿ.
ಅಪ್ಲಿಕೇಶನ್ ಎಕ್ಸಾಮ್ಸ್ ಬಗ್ಗೆ ಆದರೆ ಇಲ್ಲಿ ಅವರೇ ತಿಳಿಸಿರುತ್ತಾರೆ. ಏನು ಅಂದರೆ ಇಲ್ಲಿ ಅರ್ಜಿಗಳು ನಮಗೆ ಸೀಟ್ಗಳು ಎಷ್ಟಿದಾವೆ ಪ್ರತಿ ಜಿಲ್ಲೆಯಲ್ಲಿ ಅದಕ್ಕಿಂತಲೂ ಹೆಚ್ಚು ಅಪ್ಲಿಕೇಶನ್ಗಳು ಬಂದಲ್ಲಿ ಮಾತ್ರವೇ ಇಲ್ಲಿ ಎಕ್ಸಾಮನ್ನು ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ. ಇಲ್ಲದೇ ಇದ್ದಲ್ಲಿ ಆಯಾ ಮೀಸಲಾತಿ ಅನುಸಾರ ಆ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ತಮಗೇನಾದರೂ ಅಂತಹ ಮಾಹಿತಿಗಳು ಏನಾದರೂ ಮೇಲ್ ಆಗಿರ್ಬೋದು ಅಥವಾ ಮೊಬೈಲ್ಗೆ ತಮಗೆ SMS ಬಂದಿದ್ದಲ್ಲಿ ನನಗೆ ತಿಳಿಸಿ. ಯಾಕಂದರೆ ಈಗಾಗಲೇ 18ನೇ ಮೇಗೆ ಎಕ್ಸಾಮ್ ಮುಗಿಬೇಕಾಗಿತ್ತು. ಅದರೊಂದಿಗೆ ಇಲ್ಲಿ ನಾಳೆ 25ನೇ ದಿನಾಂಕ ಅಂದರೆ ಅಡ್ಮಿಷನ್ ನಾಳೆಯಿಂದನೇ ಪ್ರಾರಂಭ ಆಗಬೇಕಾಗಿತ್ತು. ಸೊ ತಮಗೇನೇ ಸಂದೇಶ ಬಂದಿದ್ದರೆ ನನಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಅಡ್ಮಿಷನ್ಗಳು 25ರ ಅಂತಿಮ ಅಂತ ಹೇಳಿದರು. ಮತ್ತು ಪ್ರವೇಶ ಪರೀಕ್ಷೆ ನಡೆಸದಿರುವ ಶಾಲೆಗಳ ದಾಖಲಾತಿಯನ್ನು ಕೂಡ 25ನೇ ಮೇ 2025ರೊಳಗಾಗಿ ಪೂರ್ಣಗೊಳಿಸಬೇಕು ಅಂತೇಳಿ ಇಲ್ಲಿ ಒಂದು ಶರಾವನ್ನು ಬರೆದಿದ್ದರು. ಅಂದರೆ 25ನೇ ತಾರೀಕು ಒಳಗಾಗಿ ಕಂಪ್ಲೀಟ್ ಆಗಬೇಕಾಗಿತ್ತು ಅಡ್ಮಿಷನ್. ಸೊ ತಾವು ಕೂಡ ಅಂತಹ ಮಾಹಿತಿ ತಮಗೆ ಬಂದಿದ್ದಲ್ಲಿ ನಮಗೆ ಕಮೆಂಟ್ ಮಾಡಿ. ಮತ್ತು ನಾನು ಕೂಡ ಇನ್ನೂ ಮಾಹಿತಿಯನ್ನು ಕಲೆ ಹಾಕಿ ತಮಗೆ ಇನ್ಫಾರ್ಮೇಷನ್ಗಳನ್ನು ನೀಡ್ತಾ ಹೋಗ್ತೀನಿ. ನಮ್ಮ ಚಾನಲ್ನ ನೋಡ್ತಾ ಹೋಗಿ. ಇಲ್ಲಿ ಪ್ರತಿನಿತ್ಯ ಶೈಕ್ಷಣಿಕ ವಿಡಿಯೋಗಳಾಗಿರಬಹುದು, ಅದರೊಂದಿಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಇದೇ ವರ್ಷದಿಂದ ಪ್ರಾರಂಭವಾಗುವ ಮತ್ತೆ ತರಗತಿಗಳು ಪ್ರಾರಂಭ ಆಗ್ತವೆ. ಮುಂದಿನ ವರ್ಷ ಅಂದರೆ ಬರುವ ಮಾರ್ಚ್ ಏಪ್ರಿಲ್ ಒಳಗಾಗಿ ಅಂದರೆ 2025ನೇ ಸಾಲಿನಲ್ಲಿ ಮತ್ತೆ ಮೊರಾರ್ಜಿ ಆಗಿರ್ಬೋದು, ಆದರ್ಶ ನವೋದಯ ವಿದ್ಯಾಲಯ ಆಗಿರ್ಬೋದು, ಅಲ್ಪಸಂಖ್ಯಾತರ ಮೊರಾರ್ಜಿ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಪ್ರತಿನಿತ್ಯ ಒಂದು ವಿಡಿಯೋಗಳನ್ನು ಶೈಕ್ಷಣಿಕ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತಾವು ಕೂಡ ತಮ್ಮ ಪೋಷಕರು ತಮ್ಮ ಮಕ್ಕಳಿಗೆ ಇಂತಹ ಮಾಹಿತಿ ಸಿಗ್ತದೆ ಅನ್ನೋದನ್ನು ತಾವು ಕೂಡ ಗಮನಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಇದು ಭಾಳಷ್ಟು ಜನರಿಗೆ ಉಪಯುಕ್ತ ಆಗುವಂತಿದ್ದರೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.